ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಕರಾವಳಿ ಭಾಗದಲ್ಲಿ, ನಾವು ಕುಮಟಾದಲ್ಲಿ ಮತ್ತು ಈಗಾಗಲೇ ಕರಾವಳಿ ಭಾಗದಲ್ಲಿ ನಾವು ವಾಸ ಇರೋದ್ರಿಂದ ಈಗಾಗಲೇ ಇಲ್ಲಿಯ ವಾತಾವರಣ ಬಿಸಿಯಾದ ವಾತಾವರಣ ಆಗಿರ್ತದೆ. ಆದರೆ ಅದು ಎಷ್ಟು ಕಿಲೋಮೀಟರ್ ತನಕ ಅದ್ರದ್ದು ಪಸರಿಸ್ಕೊಂಡಿರ್ತದೆ ಕೇಳಿದ್ರೆ ಮಿನಿಮಮ್ ಅಂದರೆ 40-50ರಿಂದ 50 ಕಿಲೋಮೀಟರ್ ತನಕ ಪಸರಿಸ್ಕೊಂಡಿರ್ತದೆ. ಅದರ ನಂತರ ಒಂದು ತಂಪಾದ ಬಯಲುಸೀಮೆಯಲ್ಲಿ ಮತ್ತು ಮಲೆನಾಡಿನಲ್ಲಿ ತಂಪಾದ ವಾತಾವರಣ ಅಲ್ಲಿ ಒಂದು ಮನೆ ಮಾಡ್ತದೆ. ಆಗ ಅದಕ್ಕೆ ಏನಾಗ್ತದೆ ಕೇಳಿದ್ರೆ ಅಲ್ಲಿ ಆಹಾರ ಪದಾರ್ಥಗಳು ಬದಲಾಗಬೇಕಾಗ್ತದೆ. ಆಹಾರ ಪದಾರ್ಥಗಳು ಬದಲಾಗಿಲ್ಲ ಅಂದರೆ ನಿಮ್ಮ ಆರೋಗ್ಯ ಸಮತೋಲನವನ್ನು ನೀವು ಕಾಪಾಡೋದಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ನಮ್ಮದು ಕರಾವಳಿ ಬೆಲ್ಟಲ್ಲಿ ವಾತಾವರಣ ಬಿಸಿಯಾಗಿರೋದ್ರಿಂದ ನಾವು ಈಗಾಗಲೇ ಹೆಚ್ಚಿನದಾಗಿ ತಂಪಿನ ಪದಾರ್ಥವನ್ನು ತಿನ್ನಬೇಕು, ಊಟವನ್ನು ಮಾಡಬೇಕು. ಯಾಕಂದರೆ ನಾವು ಮಂಗಳೂರು ಕಡೆ ಹೋದರೆ ಅಲ್ಲಿ ಗಂಜಿ ಊಟ ಮತ್ತು ಬಾಯ್ಲ್ಡ್ ರೈಸನ್ನು ಊಟ ಮಾಡ್ತಾರೆ. ಇಲ್ಲಿ ಮಜ್ಜಿಗೆ ಊಟವನ್ನು ಕೂಡ ಮಾಡ್ತಾರೆ ನಮ್ಮ ಉತ್ತರ ಕನ್ನಡದಲ್ಲಿ. ಸೊ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಆಹಾರ ಪದಾರ್ಥಗಳು ಶೈಲಿಗಳು ಕೂಡ ಬದಲಾಗಬೇಕು. ಈಗಾಗಲೇ ಏನಾಗ್ತಾ ಇದೆ ಕೇಳಿದ್ರೆ ನಮಗೇನಾಗ್ತದೆ ಕೇಳಿದ್ರೆ ಆಹಾರದ ಪದಾರ್ಥಗಳ ಶೈಲಿ ಬದಲಾವಣೆ ಆಗ್ತಾನೇ ಇಲ್ಲ. ಯಾಕಂತ ಕೇಳಿದ್ರೆ ಘಟ್ಟದ ಮೇಲಿನ ಒಂದು ಆಹಾರ ಪದಾರ್ಥದ ಶೈಲಿ ಅಲ್ಲಿಯ ವಾತಾವರಣಕ್ಕೆ ಒಂದು ಹೀಟಾದಂಥ ಪದಾರ್ಥಗಳು ಅಲ್ಲಿ ತಿನ್ನುವಂಥ ಸಹಜ. ಈಗ ಅಂದರೆ ನಾವು ಹುಬ್ಳಿ ಕಡೆ ಹೋದ್ರೆ ಅಲ್ಲಿ ಮೆಣಸಿನಕಾಯಿ ಎಲ್ಲ ತಿಂತಾರೆ. ಇಲ್ಲಿ ಅದೇ ಮೆಣಸಿನಕಾಯಿನ ಇಲ್ಲಿ ತಿಂದರೆ ಅವರಿಗೆ ಬೇಡದಲ್ಲ ಕಾಯಿಲೆ, ಹೊಟ್ಟೆ ನೋವು ಮತ್ತೇನೆಂದರೆ ಮೂಲವಾದಿ ಅನೇಕ ಒಂದು ಹೀಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಶುರು ಆಗ್ತದೆ. ಅದನ್ನು ಯಾರು ಕೂಡ ಹೇಳೋದಿಲ್ಲ. ಅದಕ್ಕಾಗಿ ಈಗ ಅಲ್ಲಿಯ ಒಂದು ಫಾಸ್ಟ್ ಫುಡ್ಡಿಗೆ ಮಾರು ಹೋಗ್ತಾರೆ. ಮತ್ತು ಇಲ್ಲಿ ಹೆಚ್ಚಿನದಾಗಿ ಗರಂ ಮಸಾಲೆ ಪದಾರ್ಥವನ್ನು ತಿಂದರೆ ಅಷ್ಟೇ ನಾವು ಮಜ್ಜಿಗೆಯನ್ನು ಕೂಡ ಕುಡಿಬೇಕಾಗ್ತದೆ ಮತ್ತು ಮಜ್ಜಿಗೆ ಊಟವನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ಹೇಳುವಂಥದ್ದು ವಿಷಯ ಏನಂದರೆ ಅಲ್ಲಿಯ ಆಹಾರ ಸಮತೋಲನವನ್ನು ಮನುಷ್ಯ ಕಾಪಾಡಿಕೊಂಡ್ರೆ ಅಲ್ಲಿ 100 ವರ್ಷಗಳ ತನಕ ಬಾಳುವಂಥದ್ದು ಖಚಿತ. ಹಾಗಾದರೆ ಆಹಾರ ಪದಾರ್ಥಗಳು ಶೈಲಿಯ ಬದಲಾವಣೆ ಆದರೆ ನಿಮ್ಗೆ 50ರಿಂದ 60 ವರ್ಷಕ್ಕೆ ಕಾಯಿಲೆಗಳು ಶುರು ಆಗ್ತದೆ. ಯಾಕಂತ ಕೇಳಿದರೆ ಅಲ್ಲಿ ವಾತಾವರಣಕ್ಕೆ ತಕ್ಕಂತೆ ತಾವು ಬದಲಾಗಬೇಕು. ಯಾಕಂತ ಕೇಳಿದ್ರೆ ನಾವು ಉತ್ತರ ಕನ್ನಡದಲ್ಲಿ ನಾವೆಲ್ಲ ಇಲ್ಲಿಯ ಹೀಟ್ ವಾತಾವರಣಕ್ಕೆ ಅನುಗುಣವಾಗಿ ಇಲ್ಲಿ ಡಿಫೆಂಡ್ ಆಗಿದ್ದೀವಿ. ಹೀಟ್ ವಾತಾವರಣದಲ್ಲಿ ಏನಾಗ್ತದೆ ಕೇಳಿದ್ರೆ ಅಲ್ಲಿ ನಾವು ತಂಪನ್ನು ಹೆಚ್ಚಿನದಾಗಿ ಮಾಡ್ಕೊಳ್ಬೇಕು. ಅಲ್ಲಿ ಹಾಗಾಗೋದಿಲ್ಲ. ಬಯಲುಸೀಮೆಯಲ್ಲಿ ಅಲ್ಲಿ ವಾತಾವರಣ ತಂಪಾಗಿರೋದ್ರಿಂದ ಹೀಟ್ ಮಾಡ್ಕೊಳ್ಬೇಕು. ಆವಾಗ ಇಲ್ಲಿ ಏನಾಗ್ತಾ ಇದೆ ಅಂದರೆ ಉಲ್ಟಾ ಹೊಡಿತಾ ಇದೆ. ಯಾಕಂತ ಕೇಳಿದ್ರೆ ಅಲ್ಲಿಯ ಒಂದು ರುಚಿಯಾದಂಥ ತಿನಿಸುಗಳಿಗೆ ಇಲ್ಲಿಯ ಜನ ಮಾರು ಹೋಗ್ತಾ ಇದ್ದಾರೆ. ಫಾಸ್ಟ್ ಫುಡ್ ಅಂದರೆ ಅದು ಪೂರಾ ಹೀಟಾಗಿರ್ತದೆ. ಅದು ಹೀಟ್ ಫುಡ್ಡಿಂದ ಇಲ್ಲಿ ವಾತಾವರಣಕ್ಕೆ ಹೆಚ್ಚಿನದಾಗಿ ಜನ ಸಾಯ್ತಾ ಇರೋದು ಅದರಿಂದನೇ. ಕೆಲವೊಂದು ಜನರಿಗೆ ಆ ಕಹಿ ಸತ್ಯ ಗೊತ್ತಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಇವಾಗಲೇ ಮಾಧ್ಯಮದ ಮುಖಾಂತರ ಇಂದು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಜನರಿಗೆ ಎಚ್ಚರ ಮಾಡುವಂತಹ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾನೆ ಬಂದಿದ್ದೀವಿ, ಮುಂದಿನ ದಿನದಲ್ಲಿ ಮಾಡುತ್ತಾನೂ ಕೂಡ ಬರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಈಗ ನಾವು ಉತ್ತರ ಕನ್ನಡದಲ್ಲಿ ಏನು ವಾಸ ಮಾಡುವವರು ಮತ್ತು ಕೋಸ್ಟಲ್ ಬೆಲ್ಟ್ ಸಮುದ್ರ ಇರುವಂಥ ಪ್ರತಿಯೊಂದು ಕಡೆ ನಾವು ತಂಪಾದ ಆಹಾರವನ್ನು ಸೇವನೆ ಮಾಡಬೇಕು. ಮತ್ತೇನಂತ ಕೇಳಿದರೆ ಮೇಲ್ಗಡೆ ಏನಿದೆ ಬಯಲುಸೀಮೆ ಒಂದು ಇದು ಇರೋದ್ರಿಂದ ಅಲ್ಲಿ ಹೀಟಾದ ವಾತಾವರಣ ಆಹಾರ ಪದಾರ್ಥವನ್ನು ಸೇವಿಸಬೇಕು. ಮತ್ತು ನಾವು ಬೆಂಗಳೂರಲ್ಲಿ ಹೋದರೆ ಅಲ್ಲಿ ನಾನು ಚಳಿಗಾಲ ಸಮಯದಲ್ಲಿ ಜಾಕೆಟ್ ಹಾಕ್ಕೊಂಡೇ ಇರ್ತಾ ಇದ್ದೆ ಮೊದಲೇ. ಯಾಕಂತ ಕೇಳಿದ್ರೆ ಅಲ್ಲಿ ಬಿಸಿಲಿನ ತಾಪಮಾನ ಕಡಿಮೆ ಇರ್ತಿತ್ತು. ಇಲ್ಲಾದರೆ 10-11 ಗಂಟೆ ನಂತರ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ಇದಕ್ಕೆ ಜಾಕೆಟ್ ಹಾಕೊಂಡ್ರೆ. ಅದಕ್ಕಾಗಿ ಇಲ್ಲಿಯ ವಾತಾವರಣ ಹೀಟ್ ಆಗಿರೋದ್ರಿಂದ ಇಲ್ಲಿ ಆಹಾರ ಸಮತೋಲನವನ್ನು ಕಾಪಾಡಿಕೊಂಡ್ರೆ ನಿಮ್ಮ ಆರೋಗ್ಯವಂತರಾಗಿ ಬದುಕಬಹುದು.